ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಟೈಮು 5 ಗಂಟೆ ಆಗಿದೆ. ಈಗ ಫ್ರೆಶ್ ಅಪ್ ಆಗಿ ಬಂದೆ, ರೆಡಿ ಆಗಬೇಕು. ನೋಡಿ ಹಿಂಗೆ ರೆಡಿ ಆದ್ವಿ, ಇಬ್ಬರು ಎದ್ದು ರೆಡಿಯಾಗಿ ಹೊರಡ್ತಾ ಇದ್ವಿ. ಯಾಕೆ ಅಂದರೆ ಇವತ್ತು ನನ್ನ ಬರ್ಡೇ, ಅದಕ್ಕೋಸ್ಕರ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀನಲ್ವ, ನಾನು ಈ ದೃಷ್ಟಿ ತೊಗೊಂಡಿದ್ದೀನಿ. ಸ್ಯಾರಿ ಚೆನ್ನಾಗಿದೆ ಅಲ್ವಾ. ಬ್ಲೌಸ್ ನಾನು ಸ್ಟಿಚ್ ಮಾಡಿದ್ದು, ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಕಲಿಯೋಕ್ಕೆ ಹೋಗ್ತಿದ್ದೆ ಅಂತ ಹೇಳಿದ್ನಲ್ಲ, ಅದರ ಅಂದಾಜು ಮೇಲೆ ಇನ್ನೂ ಫುಲ್ ಕಲ್ತಿಲ್ಲ, ಒಂದೇ ತಿಂಗಳು ಕಲ್ತಿರೋದು. ಇನ್ನೂ ಹಂಗೆ ಸ್ಟಿಚ್ ಮಾಡ್ತೀನಿ ಆಲ್ರೆಡಿ. ಆಮೇಲೆ ನಾನು ವೀಡಿಯೋ ಮಾಡೋಣ ಅಂತ ಈ ಥರ ಮಾಡಂತಿದ್ದೆ. ಹಿಂಗೆಲ್ಲ ದೃಷ್ಟಿ ತಕ್ಕೊಂಡು ಹೆಂಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ಕೊಂಡು ಹೊರಡ್ತಾಯಿದ್ವಿ. ಅದಕ್ಕೆ ಅಣ್ಣ ಇಬ್ಬರು ಬರ್ತಾಯಿದ್ರು, ಅವ್ರನ್ನ ಕರ್ಕೊಬರಕ್ಕೆ ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿಂದನೇ ಹೋಗೋಣ ಅಂತ ನೆನ್ನೆನೇ ಡಿಸೈಡ್ ಮಾಡಿದ್ವಿ. ಚೀಕು ಅಲ್ಲಿ ಇದು ಮಾಡ್ತಿದ್ದೆ, ನಾವಿಬ್ಬರು ಹಿಂಗೆ ನಿಂತ್ಕೊಂಡ್ರೆ ಅವನಿಗೂ ಒಂಥರ. ಅದಕ್ಕೆ ಆಮೇಲೆ ನಾವಿಬ್ಬರು ಹೊರಟು ಸಿ ಎನ್ ಜಿ ಹಾಕ್ಸ್ಕೊಬರೋಣ, ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ನಾನು ಇದು ತೊಗೊಂಡು ಸುಮಾರು ದಿವಸ ಆಯಿತು, ಕಾರಲ್ಲೇ ಇಕ್ಕಿದ್ದೆ. ಅದಕ್ಕೆ ಇವತ್ತು ತೊಗೊತಾ ಇದ್ದೀನಿ. ನಾನು ಕಾರಲ್ಲೇ ಇತ್ತು, ನಾನೇನು ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಕಾರಲ್ಲೇ ಬಿಟ್ಟಿದ್ದೆ. ಇವತ್ತು ಹಾಕೋಣ ಅಂತ ತೊಗೊಂಡೆ ಅಂತ. ಅದಕ್ಕೆ ಯಾವ ಕಲರ್ ಹಾಕೋಣ ಅಂತ ನೋಡ್ತಾಯಿದ್ದೆ. ಫೈನಲಾಗಿ ಕಲರ್ ಇಕ್ಕಿದೆ. ಒಂದು ಸ್ವಲ್ಪ ಪರ್ಪಲ್ ಥರ ಆಯಿತು, ಸೀರೆ ಸ್ವಲ್ಪ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರನೇ ಇಟ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು, ಅವ್ನು ನೋಡಿ ಅಲ್ಲಿ ಹೆಂಗೆ ನಿಂತಿದ್ದಾನೆ ಅಂತ. ಅವನ ಡೋರ್ಗೆ ಕಟ್ ಹಾಕಿದ್ದಾರೆ, ಅದಕ್ಕೆ ಅವನಾಗ ನಿಂತಿದ್ದಾನೆ. ಆದರೆ ಇದು ಹೋಗಿಸ್ಕೊಳ್ಳೋಣ ಅಂತ ಇಷ್ಟೊಂದು ಟ್ರೈ ಮಾಡಿದೆ, ಬಟ್ ಅದು ಹೋಗಲೇ ಇಲ್ಲ. ಮಚ್ಚೆ ಆಗಿತ್ತಲ್ಲ ಅದು. ಆದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಂಗೇ ರೆಡಿಯಾಗಿ ಹೊರಟು. ಚೆನ್ನಾಗಿ ಕಾಣಿಸ್ತಿದ್ದೀನಿ, ಹೆಂಗೆ ಕಾಣಿಸ್ತಾ ಇದ್ದೀನಿ. ಅವರು ಸಾರಿ ಮುಗಿಸ್ಕೊಂಡು ಬಾತ್ಗೆ ಏನಾಗಲ್ಲ ಅಂತೇಳಿ ಕರ್ಕೊಂಡು ಆಮೇಲೆ ಹೂವು ತಂದಿದ್ರು. ನೋಡಿ ಹೂವು ಮುಡಿಸ್ತಾ ಇದ್ದಾರೆ. ಹೂವು ಮುಡಿಸ್ಕೊಂಡು ಹೊರಡಬೇಕಿತ್ತು, ಟೈಮ್ ಆಗಿತ್ತು. ಬೇಗ ಎದ್ವಿ, ಆದರೆ ಹೋಗೋಷ್ಟು ಟೈಮೇ ಆಗೋಯಿತು. ನಾ ಸೀರೆ ಉಟ್ಕೊಂಡ್ರೆ ಹಿಂಗೆ ಅಲ್ವಾ, ಅವ್ರನ್ನಂತೂ ಹೇಳ್ತೀನಿ ಈ ಥರ ಹೇಳಿ ಇದು ಸರಿ ಮಾಡು, ಅದು ಸರಿ ಮಾಡು ಅಂತ ಹೇಳ್ತೀನಿ ಆಚೆ. ನಂಗೂ ಸೀರೆ ನೀಟಾಗೆಲ್ಲ ಉಡೋಕ್ಕೆ ಬರೋಲ್ಲ, ಹೆಂಗೋ ಉಟ್ಕೊಂಡು ಅದನ್ನೇ ಹೆಂಗೆ ಬೇಕು ಹಂಗೆಲ್ಲ ಸರಿ ಮಾಡ್ಕೊಂಡು ಉಟ್ಕೊತಾ ಇದ್ವಿ. ಆಮೇಲೆ ಫೈನಲಾಗಿ ನಾನು ಅದಕ್ಕೆ ಈ ಥರ ಕಾಣಿಸ್ತಾ ಇದ್ವಿ. ಹೆಂಗೆ ಕಾಣಿಸ್ತಾ ಇದ್ವಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀವಿ ಅಂತ. ಕಾರ ಇಬ್ಬರು ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ. ನಾವು ಹೋಗಿದ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನೋಡ್ಬೋದು ನೀವು, ವಿಡಿಯೋಸ್ ಅಲ್ಲೇ ಮಾಡ್ತಾಯಿದ್ದೀನಿ ನಾನು. ಒಂದೊಂದು ಮಾಡೋಂಗಿಲ್ಲ ಅಂತಾರೆ, ಆದರೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಅಲ್ಲಿ ಬೆಕ್ಕಿತ್ತು, ಅದಕ್ಕೆ ಹಾಲು ತಗೊಬನ್ನಿ ಅಂತೆಲ್ಲ ಹೇಳ್ತಾಯಿದ್ರು. ನಮ್ಮ ಚೀಕು ನೋಡ್ಕೋಕ್ಕೆ ಏನು ಹೇಳ್ತಿದ್ರು ಅಣ್ಣಂಗೆ, ಏನು ತರೋಕ್ಕೆ? ಹಾಲು ಇಲ್ಲ ಕಡೆಗೆ ಅವಕ್ಕೆ ಹಾಕೋಕ್ಕೆ. ಈಗ ಎಲ್ಲಿ ಹೋಗ್ತಿರುತ್ತೆ ಅಣ್ಣ? ಬನ್ನಿ. ಮತ್ತು ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ವಿ. ಅದು ಎಲ್ಲಿಂದ ಅಂತ ಹೇಳ್ತಾಯಿದ್ರು ಅಲ್ಲೊಬ್ರು, ಅವ್ರನ್ನ ಕೇಳಿಕೊಂಡು ಹೋಗ್ತಾಯಿದ್ವಿ ಎಲ್ಲರೂ. ನಾವೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗಿ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅಲ್ಲಿ ವಿಡಿಯೋ ಫೋಟೋಸ್ ಏನೂ ತೆಗಿಯೋಂಗಿಲ್ಲ ಅಂತ ಹೇಳಿದ್ರು, ಆದರೂ ನಾವು ಸುಮ್ಮನೆ ಗೊತ್ತಿಲ್ಲದಂಗೆ ಅಂತ ಹಾಕ್ಕೊಂಡ್ವಿ ಹಂಗೆ ವೀಡಿಯೋನ. ನೋಡ್ತಾ ಇರ್ಬೋದು ನೀವು. ಹೊರಗಡೆ ಹೋಗಿ ದರ್ಶನ ಮಾಡೋಣ ಅಂತ. ಈಗ ಇದು ಹೊಸ್ದಾಗಿ ಓಪನ್ ಆಗಿರೋದು ದೇವಸ್ಥಾನ, ಅದಕ್ಕೆ ಹೋಗಿದ್ವಿ. ಅಲ್ಲಿ ನಾನೆಲ್ಲ ಹೋಗೇ ಇಲ್ಲ ದೇವಸ್ಥಾನ ಎಲ್ಲ, ಬೆಂಗಳೂರಿಗೆ ಬಂದಾಗಲಿಂದ. ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನೋಡಿ ಎಲ್ಲ ಇಲ್ಲಿಂದನೇ ಕೈ ಮುಕ್ಕೊಬಿಡಿ, ಬರೋಕ್ಕಾಗದೇ ಇರೋರು ಇಲ್ಲಿಂದನೇ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಳ್ಳಿ. ಎಲ್ಲ ಪೂಜೆ ಎಲ್ಲ ಆಗ್ತಾಯಿತ್ತು. ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ, ನೀಟಾಗಿ ನೋಡಿ ಹೇಗಿದೆ ಅಂತ ದೇವಸ್ಥಾನ. ನೋಡಿ ಅಣ್ಣ ಅಲ್ಲೇ ಮೀನೆಲ್ಲ ಇದ್ದು ಅವನು ನೋಡ್ಕೊಂಬಂದ್ವಿ. ಹೆಂಗೆ ಆಡ್ತಿದ್ದ ನೋಡಿ ನೀರೊಳಗಡೆ. ಇದೇ ವಿಗ್ರಹ ದೇವಸ್ಥಾನ ನಾವು ಹೋಗಿದ್ದು. ವೆಂಕಟೇಶ್ವರ ಸ್ವಾಮಿದು ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತ. ಯಾರು ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ.
ನಾವು ನಮ್ಮದು ಫೋಟೋ ತೆಗೆದಾಕೋತಿದ್ವಿ. ಅಲ್ಲಿ ನೋಡಿ ಹಿಂಗೆ ನೋಡಿ ತೆಗಿತಿದ್ದಾರೆ ಅಂತ ಹಿಂಗೆ ತಗೊಂಡು ಕೂತ್ಕೊಂಡು ಕೂತ್ಕೊಂಡು ಹೊರಟ್ವಿ. ಇಲ್ಲಿನ ಟೈಮ್ ಆಗಿತ್ತು ಆಲ್ರೆಡಿ. ಹೊಸನ ಹೆಂಡತಿ ಬರ್ಡೇ ಏನು ಅನ್ನಿಸ್ತೈತಿ ಹೇಳು. ಖುಷಿ ಆಗ್ತಿದ್ದಾ ಅಣ್ಣ? ನನ್ನ ಬರ್ಡೇ ಏನು ಅನ್ನಿಸ್ತೈತೆ? ತುಂಬ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಬರ್ತ್ಡೇಗೆ ಇನ್ನೂ ಜೋರಾಗಿ ಮಾಡಬೇಕು ಅನ್ನಿಸ್ತಾ ಇದೆ. ಖುಷಿ ಆಗ್ತೈತಾ? ಏನು ಖುಷಿ ಆಯ್ತೈತೆ. ನಿಮ್ಮ ಅಣ್ಣ ಹೇಳ್ದಂಗೆ ನೆಕ್ಸ್ಟು ಇನ್ನೂ ಏನಾದ್ರು ದೊಡ್ಡದಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಥ್ಯಾಂಕ್ ಯು. ಹೋಗೋಣ, ಟೈಮ್ ಆಯ್ತಲ್ಲ. ಎಲ್ಲರೂ ಫೋನ್ ಮಾತ್ರ ಬಿಡಲ್ಲ. ಹೊರಡ್ತೀರಿ ಈಗ. ಬಾಯ್ ದೇವರು ಹೇಳಿ. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ನಾನು ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಫಾಲೋ ಮಾಡ್ತಾರೆ ಅವ್ರಿಗೆ ಮಾತ್ರ ಒಳ್ಳೇದು ಮಾಡೋಣ ಅಷ್ಟೇ. ಅಂಥವ್ರಿಗೆ ಮಾತ್ರ ಒಳ್ಳೇದು ಮಾಡಿದ್ದಾರೆ ಅಂತ ಬೇಡ್ಕೊಂಡಿದ್ದೀನಿ ಆಯಿತಾ. ಯಾರೋ ನಾನು ಫಾಲೋ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲ ಫ್ರೆಂಡ್ಸ್ ಅವ್ನು ಒಳ್ಳೇದು ಮಾಡಿ ಓಕೆನಾ. ನೋಡ್ಬಿಡಿ ಇಲ್ಲಿಂದ ಈಗಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್. ಪೂಜೆ ಮಾಡ್ಸೋದಾ? ಸಾಮಾನು ತಗೋತೀವ ತಗೋ. ಇದನ್ನೇ ತಗೋತೀವಿ. ಹೆಂಗೆ ಮಾಡಿಸ್ತೀವಿ ಚೆನ್ನಾಗಿರೋದು. ಎಷ್ಟು? ಹಾಗೆ ನೋಡಿ ಹೆಂಗೈತಲ್ಲ. ಬೇರೆ ಎಲ್ಲೂ ಇರಲ್ಲ ನೋಡಿ ದೇವಸ್ಥಾನದಲ್ಲಿ. ಫೋಟೋ ಅಂತ ವಿಡಿಯೋ ಏನಾದರೂ ಮಾತಾಡೋದ್ರೆ ಏನು ವಿಷಯ ಇಲ್ಲ. ಈಗ ಶನಿದೇವ್ರ ದೇವಸ್ಥಾನ ಹೊಸ್ದಾಗಿ ಓಪನ್ ಆಗಿದೆಯಲ್ಲ, ಅಲ್ಲಿಗೆ ಬಂದಿದ್ವಿ. ಎಲ್ಲ ಮುಗೀತು. ಈಗ ಹೊರಡ್ಬೇಕು. ಎಲ್ಲಿಗೆ ಹೋಗ್ತೇವೆ ಅಂತ ಮುಂದೆ ನೋಡು. ಇಲ್ಲಿ ಬಂದು ಕಾಯ್ಬೇಕು. ನೋಡು ಹೇಳ್ತೀನಲ್ಲ. ನೋಡ್ತಾ ಇರಿ ವಿಡಿಯೋ ಫುಲ್ಲು. ಮುಂದೆ ಏನೇನು ಆಗುತ್ತೆ ಆಮೇಲೆ ನೆಕ್ಸ್ಟ್ ಫೋಟೋಸ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ದು ಎಳ್ಳು ಬತ್ತಿನ ಆಗ್ತಾಯಿದೆ. ಅವ್ರು ಅದಕ್ಕೆ ಎಷ್ಟಿದೆ ಅಂತ ನೋಡಿರಲಿಲ್ಲ ನಾವು. ಲೆಕ್ಕ ಹಾಕ್ಬಿಟ್ಟು ಆಗ್ತಾಯಿದೆ. ಅದಕ್ಕೆ ಹಂಗೆ ಆಗ್ತಾಯಿದ್ದೀನಿ. ಅಲ್ಲಿಂದ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಬೇಗ ಹೊರಡ್ಬೇಕಿತ್ತು. ಅಣ್ಣಂಗೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾವು ಇನ್ನೆಲ್ಲೂ ಹೋಗೋದು ಬೇಡ, ಮನೆಗೆ ಹೋಗೋಣ ಅಂತ. ಯಾಕೆ ನೈಟು ನಿದ್ದೆ ಲೇಟ್ ಆಗಿತ್ತು ಮತ್ತು ಬೆಳಗ್ಗೆನೂ ಬೇಗ ಇದ್ವಿ. ಅದಕ್ಕೆ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಬೇಗ ಹೊರಡ್ತಾಯಿದ್ವಿ. ಅದಕ್ಕೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅವರು ತಿಂಡಿ ಮಾಡಿರಲಿಲ್ಲ ಇನ್ನು. ನಾವು ದೇವರಿಗೆಲ್ಲ ಮುಗಿಸ್ಕೊಂಡು ಹೊರಡ್ಬೇಕಿತ್ತು. ಈಗ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ವಿ ಎಲ್ಲರೂ. ನೋಡ್ತಾರೆ ಎಲ್ಲ ಮಲ್ಕೊತಿದ್ವಿ ಆಲ್ರೆಡಿ ಕಾರಲ್ಲೇ. ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು. ಆಮೇಲೆ ಅದಕ್ಕೆ ಮನೆಗೆ ಹೋಗೋಣ, ಅಲ್ಲೇ ತಿಂದ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅಲ್ಲಿ ಅದಕ್ಕೆ ಹೋದ್ರಲ್ಲ ಅಷ್ಟು ಮೇಲೆ ಹತ್ಬೇಕು ಅವ್ರ ಮನೆ ಬಿಲ್ಡಿಂಗ್ಗೆ. ಹತ್ತೋದು ಹೆಂಗೆ ಅಂತ ಗೊತ್ತಿಲ್ಲ. ಹೋಗಿ ನೋಡೋಣ. ಮತ್ತು ಅಣ್ಣ ಹೋಗ್ತಾಯಿದ್ರು, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾವು ಹೊರಡೋಣ ಅಂತ ಹೇಳಿ ಮೇಲೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಶನಿದೇವ್ರ ದೇವಸ್ಥಾನದಲ್ಲಿ ಒಂದು ಇಮೇಜ್ ಮಾಡಿದ್ರು. ಅದನ್ನ ಕಾರಿಗೆ ನಿಲ್ಲಿಸ್ಬೇಕು ಅಂತ ಹೇಳಿ ನಿಲ್ಲಿಸಿ ಅದನ್ನ ಕಟ್ ಮಾಡಾಕ್ತಿದ್ರು. ಕಟ್ ಮಾಡೋಕೆ ನಾನು ಚಾಕು ಇಲ್ವಲ್ಲ, ಹೆಂಗೆ ಕಟ್ ಮಾಡ್ತಾರೆ ಅಂದರೆ ಅವ್ರು ಕಾರಲ್ಲೇ ಏನೋ ಇಟ್ಕೊಂಡಿದ್ರು ಕಟ್ ಮಾಡೋಕ್ಕೆ. ಅದರಲ್ಲಿ ನೋಡಿ ಹೆಂಗೆ ಕಟ್ ಮಾಡ್ತಿದ್ದಾರೆ ಅಂತ. ಕಟ್ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಎಸಿತಾರೆ. ಅಣ್ಣ ಹೊರಡ್ತಿತ್ತು. ಅಣ್ಣಂಗೆ ಬಾಯ್ ಮಾಡಿದ್ವಿ ಹಂಗೆ. ಆಮೇಲೆ ನಿಲ್ಲಿಸಿ ಎಸಿದ್ರೆ ಅದೇನೋ ಬೇರೆ ಬೇರೆ ಬೀಳ್ಬೇಕು. ಅದೇನೋ ಬಿದ್ದರೆ ಆ ಥರ ಸರಿ ಅಂತ ನೋಡಿ ತೋರಿಸ್ತೀನಿ. ಈಗ ಈ ಥರ ಬಿದ್ದರೆ ಸರಿ ಅಂತ ಗೊತ್ತಿಲ್ಲ ನನಗೂ ಅದೇನು ಅಂತ. ಆಮೇಲೆ ಕಾರನ್ನ ನೋಡಿ, ಕಾರ್ಗೆಲ್ಲ ಫುಲ್ ಬಿಸಿಲು ಅಂದ್ಬಿಟ್ಟು ಹಚ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ನೋಡಿ ಅಲ್ಲಿ ಸಂದಿಲಿ ಹೆಂಗೆ ಆಡ್ತಿದ್ದಾನೆ ಚಿಕ್ಕು.
ರೆಡಿಯಲ್ಲಿ ಹೆಂಗೆ ನೋಡ್ತಿದ್ದಾನೆ ಅಲ್ಲಿವರೆಗೂ ಹೋಗ್ಬೇಕೀಗ. ಆಮೇಲೆ ನೋಡಿ ಇದು ಲಾಸ್ಟು ಹೀಗೆ ವಿಡಿಯೋ ಮಾಡ್ಕೊಂಡು ಮೇಲೋಗಿ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಮತ್ತು ಕನ್ನಡದಲ್ಲಿ ನೋಡ್ಕೋತಾ ಇದ್ದೆ ಚೆನ್ನಾಗಿದ್ದೀನ ಇಲ್ವೋ ಅಂತ ಹೇಳಿ ನಾನೊಂದು ರೀಲ್ಸ್ ಮಾಡಿದ್ದೀನಿ, ಹೇಗಿದೆ ಅಂತ ಅಪ್ಲೋಡ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ರೀಲ್ಸ್ ಮುಗಿಸಿ ಕೆಳಗಡೆ ಬಂದಮೇಲೆ ನೋಡಿ ಅವತಾರದಲ್ಲಿದ್ದೀನಿ ನಾನು ಅಂತ ಫುಲ್ ಎಲ್ಲ ಕಟ್ಬಿಟ್ಟಿದ್ದೀನಿ ಮೇಲಕ್ಕೆ ಎತ್ತಿ. ಸುಸ್ತಾಗೋಗ್ಬಿಟ್ಟಿತ್ತು. ಸೀರೆ ಉಡ್ಕೊಂಡೆಲ್ಲ ಹೆಂಗೆ ಇರ್ತಾರೆ ಅಂತ ಅದಕ್ಕೆ ಎಲ್ಲ ಹೇಳ್ತಾಯಿದ್ರು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಹೋಗಿ. ಹಾಗೆ ನನ್ನ ಬರ್ಡೇ ವಿಶ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಇದು ನನ್ನ ನೈಟ್ ಬರ್ಡೇ ಮಾಡಿದ್ದು. ನೈಟ್ 12 ಗಂಟೆಯಲ್ಲಿ ಮಾಡಿದ್ದನ್ನು ನೋಡ್ತಾ ಇರ್ಬೋದು ಹೆಂಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. ನಾನು ಟೆರೆಸ್ ಮೇಲೆ ಕಳಿಸ್ಬಿಟ್ಟಿದ್ರು. ನಾನು ಅಣ್ಣ ಮಾತಾಡಿಸ್ಬೇಕು, ಅಣ್ಣ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ಏನೋ ಮಾತಾಡ್ಬೇಕಂತ ಕರ್ಕೊಂಡು ಹೋದ್ರು. ನನ್ನ ನೋಡ್ಬೋದು ಹೆಂಗೆ ಕರ್ಕೊಂಡ್ರು ಅಂತ. ನಂಗೆ ಒಂಚೂರು ಕ್ಲೂ ಇರಲಿಲ್ಲ, ಆದರೆ ಹೆಂಗೆಲ್ಲ ಮಾಡಿದ್ರು ಅಂತ ನೋಡ್ಬೋದು. ಬಂದ ತಕ್ಷಣ ಹಾರ್ಟ್ ಒಂದು ಬಲೂನ್ ಕೊಟ್ಟರು. ಖುಷಿ ಆಗೋಯ್ತು ನನಗಂತೂ. ಈ ಥರ ಎಲ್ಲ ಮಾಡ್ತಿರಲ್ಲ ವ್ಯವಸ್ಥೆ ಅಂತ. ನನಗೆ ಚಿಕ್ಕ ವಯಸ್ಸಿಂದ ಕನಸಿತ್ತು ಈ ಥರ ಎಲ್ಲ ಮಾಡ್ಕೊಬೇಕು ಬರ್ಡೇ ಅಂತ. ನೋಡ್ತಾ ಇರ್ಬೋದು ಕೇಕ್ ಅಲ್ಲ, ಇವರು ವಾಟರ್ ಮಿಲನ್ನಿಂದ ಡೆಕೋರೇಷನ್ ಎಲ್ಲ ಮಾಡಿದ ಕೇಕ್ ಥರ ಅದು. ನೋಡ್ತಾರೆ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಹಿಂದೆ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಖುಷಿ ಆಯಿತು. ಈ ಥರ ಎಲ್ಲ ಮಾಡ್ಕೋಬೇಕಂತ ತುಂಬ ಆಸೆ ಇತ್ತು ನನಗೂ. ಅಂದರೆ ಅದು ಹೆಂಗೆ ಆಗ್ತದೆ ಗೊತ್ತಿಲ್ಲ, ಮಾಡಿದ್ರು ನೋಡ್ತಾ ಇರ್ಬೋದು ಹೆಂಗೆಲ್ಲ ಕೊಟ್ಟಿದ್ದಾರೆ ಅಂತ. ಅಲ್ಲಿ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ನೋಡ್ತಾ ಇರ್ಬೋದು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ಅಣ್ಣ ಎಲ್ಲರೂ ಇದ್ದರು. ನಾವು 4 ಜನ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದ್ಕೊಂಡು. ಆಲ್ರೆಡಿ ಮಶ್ರೂಮ್ ಅದಕ್ಕೆ ಇದು ಮಾಡಿದರು, ಮಶ್ರೂಮ್ ಪಲಾವ್ ಎಲ್ಲ. ಅದು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಫಸ್ಟೇ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡ್ತಾಯಿದ್ದೀನಿ ಅಷ್ಟೇ ಬೇಗ. ನೋಡ್ತಾ ಇರ್ಬೋದು ನಾವು ಬೇಗ ಎಲ್ಲ ಮುಗಿಸ್ಬೇಕಿತ್ತು, ಮನೆಗೆ ಹೋಗ್ಬೇಕಿತ್ತು. ಮತ್ತೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೊರಡ್ತಾಯಿದ್ವಿ. ಅದಕ್ಕೆ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಲೇಟಾಗಿದ್ದು ನಮಗೆ. ಬರ್ಡೇ ಸೆಲೆಬ್ರೇಷನ್ ಅಂತ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೈ ಹಸ್ಬೆಂಡ್ ಆ್ಯಂಡ್ ಅತ್ತಿಗೆ ಮತ್ತು ಅಣ್ಣ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟರು, ತುಂಬ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಮಾಡಿ. ಓಕೆನಾ? ಬಾಯ್.